ಸ್ಟೂಡೆಂಟ್ಸ್, ಇವತ್ತು ವಿಲ್ ಡಿಸ್ಕಸ್ ದ ಚಾಪ್ಟರ್ ಇನ್ಕಮ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್. ಬೆಂಗಳೂರು ಯೂನಿವರ್ಸಿಟಿ ಪರ್ಸ್ಪೆಕ್ಟಿಂದ ತೊಗೊಂಡಾಗ ಈ ಚಾಪ್ಟರಿಂದ 2 ಮಾರ್ಕ್ಸ್ ಒಂದು ಕ್ವೆಶನ್, 6 ಮಾರ್ಕ್ಸ್ ಒಂದು ಕ್ವೆಶನ್, 14 ಮಾರ್ಕ್ಸ್ ಒಂದು ಕ್ವೆಶನ್, ಟೋಟಲ್ 22 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರಿಂದ. ಕ್ಯಾಪಿಟಲ್ ಗೇನ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ರಿಸಿಪ್ಟ್. ರಿಸಿಪ್ಟ್ ಅಂದರೆ ಏನು? ಆ್ಯಸ್ ಇನ್ಕಮ್ ಟ್ಯಾಕ್ಸ್ ಪರ್ಸ್ಪೆಕ್ಟಿವ್ ಬಂದಾಗ ರಿಸಿಪ್ಟ್ನ ಎರಡು ಥರ ಪರ್ಸ್ಪೆಕ್ಟಿವ್ ಡಿವೈಡ್ ಮಾಡ್ಕೊತೀವಿ. ಒಂದು ರೆವೆನ್ಯೂ ರಿಸಿಪ್ಟ್ಸ್ ಆರ್ ಕ್ಯಾಪಿಟಲ್ ರಿಸಿಪ್ಟ್ಸ್. ಸೊ ರೆವೆನ್ಯೂ ರಿಸಿಪ್ಟ್ಸ್ ಅಂದರೆ ಏನು? ವಿಚ್ ಆರ್ ರೆಕರಿಂಗ್ ಇನ್ ನೇಚರ್. ಎಕ್ಸಾಂಪಲ್, ರೆಂಟ್ ಆಫ್ ಹೌಸ್ ಪ್ರಾಪರ್ಟಿ, ಮಂತ್ಲಿ ದ ಟೆನೆಂಟ್ ಶುಡ್ ಪೇ ಟು ದ ಓನರ್. ಡಿವಿಡೆಂಟ್ ಫ್ರಮ್ Indian company or foreign company, salary, interest. All these categories are recurring in nature, so that it will be read as what revenue receipts anta karitivi. But taxable purpose anta bandaga it is always taxable unless it is exempt specifically in the act section 10. For example, dividend from Indian companies fully exempted. ಬಟ್ ಇವಾಗಿನ ಬಜೆಟ್ ಪ್ರಕಾರ ತೊಗೊಂಡಾಗ ಇಟ್ ಇಸ್ ಟ್ಯಾಕ್ಸಬಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ಗೆ ಟ್ಯಾಕ್ಸಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ದಟ್ ಇಸ್ ನಥಿಂಗ್ ಬಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಡಿಸ್ಕಸ್ ಮಾಡಿರ್ತೀರ. ಸ್ಯಾಲ್ರಿ, ಇನ್ಕಮ್ ಫ್ರಮ್ ಸ್ಯಾಲ್ರಿನ ಡಿಸ್ಕಸ್ ಮಾಡ್ತೀರಾ. ಇಂಟ್ರೆಸ್ಟ್ ಅಂತ ಬಂದಾಗ ಇಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಓಕೆ, ಆ್ಯಂಡ್ ಅಂಟಿಲ್ ಅಂಡ್ ಸ್ಪೆಸಿಫಿಕಲಿ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಅಲ್ಲಿ ಸ್ಪೆಸಿಫಿಕ್ ಆಗಿ ದಟ್ ಇನ್ಕಮ್ ಇಸ್ ಎಕ್ಸಮ್ಟೆಡ್ ಅಂತಿದ್ದರೆ ಅದು ಟ್ಯಾಕ್ಸ್ ಮಾಡೋಂಗಿಲ್ಲ. But if it is revenue in nature, it is always taxable. Next we will discuss the capital receipt. As per capital gain concept ನೀವು ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಕ್ಯಾಪಿಟಲ್ ರಿಸಿಪ್ಟ್. ಕ್ಯಾಪಿಟಲ್ ರಿಸಿಪ್ಟ್ ಅಂದರೆ ಏನು? ಕ್ಯಾಪಿಟಲ್ ರಿಸಿಪ್ಟ್ ವಿಚ್ ಆರ್ ನಾನ್ ರೆಕರಿಂಗ್ ನೇಚರ್. ಸೊ ಎಕ್ಸಾಂಪಲ್, ಸೇಲ್ ಆಫ್ ಹೌಸ್ ಪ್ರಾಪರ್ಟಿ ಬಂದ್ಬಿಟ್ಟು ಒಂದ್ಸತಿ ಸೇಲ್ ಮಾಡ್ತೀರಾ. ಯು ಕಾಂಟ್ ಸೇಲ್ ಅಗೇನ್ ಆ್ಯಂಡ್ ಅಗೇನ್. ಬಟ್ ಇಟ್ ಇಸ್ ಕಮ್ ಟು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಯು ವಿಲ್ ರಿಸೀವ್ ಮಂತ್ಲಿ ಲೈಕ್ ದಟ್. ಸೊ ಸೇಲ್ ಆಫ್ ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಸೇಲ್ ಆಫ್ ಶೇರ್ಸ್ ಆಗಿರ್ಬೋದು, ಫರ್ನಿಚರ್, ಜ್ಯುವೆಲ್ಲರಿ, ಈ ಥರ ಕೇಸ್ ಬರುತ್ತೆ. ಆಲ್ ದಿಸ್ ಕ್ಯಾಟಗರಿ ವಿಲ್ ಬಿ ಟ್ರೀಟೆಡ್ ಆಸ್ ವಾಟ್ ರೆವೆನ್ಯೂ ರಿಸಿಪ್ಟ್ ಇಟ್ ವಿಚ್ ಆರ್ ನಾನ್ ರೆಕರಿಂಗ್ ಇನ್ ನೇಚರ್. ಬಟ್ ಟ್ಯಾಕ್ಸಬಲ್ ಪರ್ಪಸ್ ಅಂತ ಬಂದಾಗ ದೇ ಆರ್ ಟ್ಯಾಕ್ಸಬಲ್ ಓನ್ಲಿ ಇಫ್ ಇಟ್ ಈಸ್ ಸ್ಪೆಸಿಫಿಕಲಿ ಮೇಡ್ ಟ್ಯಾಕ್ಸಬಲ್ ಅಂಡರ್ ದ ಆ್ಯಕ್ಟ್ ಸೆಕ್ಷನ್ 45 to 58A ಒಳಗಡೆ ಆ ಪರ್ಟಿಕ್ಯುಲರ್ ಐಟಮ್ನ ಟ್ಯಾಕ್ಸ್ ಮಾಡಬಹುದಾ ಮಾಡಬಾರ್ದ ಅಂತ ಸ್ಪೆಸಿಫಿಕ್ಕಾಗಿ ಕೊಟ್ಟಿರ್ತಾರೆ. ದಟ್ ವಿಲ್ ಬಿ ಕನ್ಸಿಡರ್ ಆಸ್ ಕ್ಯಾಪಿಟಲ್ ರಿಸಿಪ್ಟ್ ಆಸ್ ಪರ್ ಇನ್ ಕ್ಯಾಪಿಟಲ್ ಗೇನ್ ನಾವು ನೋಡಬೇಕಾಗಿರೋದು. ಸೊ ಇನ್ಕಮ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ ಸೆಕ್ಷನ್ 45 to 55 ಡಿಸ್ಕಸ್ ಮಾಡ್ತೀವಿ. ಆಲ್ವೇಸ್ ಯಾವುದೇ ಒಂದು ಹೆಡ್ಸ್ನ ತೊಗೊಬೇಕಾದಾಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗಿರ್ಬೋದು, ಹೌಸ್ ಪ್ರಾಪರ್ಟಿ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅದರ್ ಸೋರ್ಸ್ ಆಗಿರ್ಬೋದು, ಕ್ಯಾಪಿಟಲ್ ಗೇನ್ ಆಗಿರ್ಬೋದು. ಫಸ್ಟ್ ವಿ ಹ್ಯಾವ್ ಟು ಗೋ ವಿತ್ ಚಾರ್ಜಿಂಗ್ ಸೆಕ್ಷನ್. ಇಲ್ಲಿ ಯಾವ್ದು ಕೊಟ್ಟಿದೆ? ಸೆಕ್ಷನ್ 45. ಚಾರ್ಜಿಂಗ್ ಸೆಕ್ಷನಲ್ಲಿ ಜನರಲ್ ಮತ್ತು ಸ್ಪೆಸಿಫಿಕ್ ಅಂತ ಕೊಟ್ಟಿದೆ. ಜನರಲ್ ಇಸ್ ನಥಿಂಗ್ ಬಟ್ ಇಸ್ ಅಪ್ಲಿಕಬಲ್ ಟು ಆಲ್. ಸ್ಪೆಸಿಫಿಕ್ ಇಸ್ ನಥಿಂಗ್ ಬಟ್ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಜನರಲ್ ಸೆಕ್ಷನ್ ಬಗ್ಗೆ ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಜನರಲ್ ಸೆಕ್ಷನ್ 45 ಸಬ್ಸೆಕ್ಷನ್ 1 ಅರ್ಥ ಆಗ್ತಿದೆಯಾ? ಓಕೆ, ಪಾರ್ಟ್ 1ನಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ? ಇಂಟ್ರೊಡಕ್ಷನ್ ಅಬೌಟ್ ರೆಸಿಪ್ಟು, ಟೈಪ್ಸ್ ಆಫ್ ರೆಸಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ರೆವೆನ್ಯೂ ರೆಸಿಪ್ಟ್, ಕ್ಯಾಪಿಟಲ್ ರೆಸಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮತ್ತು ಇನ್ಕಮ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನಲ್ಲಿ ಚಾರ್ಜಿಂಗ್ ಸೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒಂದು 45 ಸಬ್ಸೆಕ್ಷನ್ 1, ಆಮೇಲೆ ಜನರಲ್ ಸೆಕ್ಷನ್, ಸ್ಪೆಸಿಫಿಕ್ ಸೆಕ್ಷನಾಗಿ ಡಿವೈಡ್ ಮಾಡಿದ್ವಿ. ಚಾರ್ಜಿಂಗ್ ಸೆಕ್ಷನಲ್ಲಿ ಜನರಲ್ ಸೆಕ್ಷನ್ ಅಂತ ಬಂದಾಗ 45 ಸಬ್ಸೆಕ್ಷನ್ 1 ಟೆಲ್ಸ್ ಅಬೌಟ್ ಎನಿ ಪ್ರಾಫಿಟ್ ಆರ್ ಗೇನ್ ಅರೈಸಿಂಗ್ ಫ್ರಮ್ transfer of capital asset chargeable under the head capital gain in the previous year in which transfer took place. ಕ್ಯಾಪಿಟಲ್ ಗೇನ್ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟು ಟ್ರಾನ್ಸ್ಫರ್ ಅಂದರೆ ಏನು, ಕ್ಯಾಪಿಟಲ್ ಅಸೆಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಪ್ರಾಫಿಟ್ ಆರ್ ಗೇನ್ ಅರೈಸಿಂಗ್ ಫ್ರಮ್ ಎನಿ ಪ್ರಾಫಿಟ್ ಆರ್ ಎನಿ ಗೇನ್ ಅರೈಸಿಂಗ್ ಫ್ರಮ್ ಟ್ರಾನ್ಸ್ಫರ್ ಅಂದರೆ ಅಂತ ಅರ್ಥ ಮಾಡ್ಕೊಬೇಕು. ದಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ಸೆಕ್ಷನ್ 2 ಸಬ್ಸೆಕ್ಷನ್ 47 ಆಫ್ ಟ್ರಾನ್ಸ್ಫರ್ ಆಫ್ ವಾಟ್ ಕ್ಯಾಪಿಟಲ್ ಅಸೆಟ್ ಅಂದರೆ ಯಾವ ನೇಚರ್ಗೆ ಬರುತ್ತೆ? ಕ್ಯಾಪಿಟಲ್ ರಿಸಿಪ್ಟ್ ನೇಚರ್ಗೆ ಬರುತ್ತೆ. ಸೊ ಅದನ್ನೆಲ್ಲಿ ಡಿಸ್ಕಸ್ ಮಾಡ್ತೀವಿ? ಸೆಕ್ಷನ್ 2 ಸಬ್ಸೆಕ್ಷನ್ 14. ಆ್ಯಂಡ್ ದ ಚಾರ್ಜಬಲ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ ಇನ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ಟ್ರಾನ್ಸ್ಫರ್ ಟುಕ್ ಪ್ಲೇಸ್. ಟ್ರಾನ್ಸ್ಫರ್ ಅಂದರೆ ಏನಂತ ಅರ್ಥ ಆದರೆ ಈ ಎಂಟೈರ್ ಕ್ಯಾಟಗರೀಸ್ ನೀಟಾಗಿ ಅರ್ಥ ಆಗುತ್ತೆ. ಫಸ್ಟ್ ವಿಲ್ ಮೂವ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 47. ಟ್ರಾನ್ಸ್ಫರ್ ಇನ್ಕ್ಲೂಡ್ಸ್. ಟ್ರಾನ್ಸ್ಫರ್ ಅಂದರೆ ಏನು? ಎನಿ ಸೇಲ್, ಎಕ್ಸ್ಚೇಂಜ್ ಆರ್ ರಿಲಿಂಗ್ವಿಶ್ಮೆಂಟ್ ಆಫ್ ಕ್ಯಾಪಿಟಲ್ ಅಸೆಟ್. ರಿಲಿಂಗ್ವಿಶ್ಮೆಂಟ್ ಇಸ್ ನಥಿಂಗ್ ಬಟ್ ಸರೆಂಡರ್, ಬಿಟ್ಕೊಡೋದು. ಸೆಕೆಂಡ್, ಎಕ್ಸ್ಟಿಂಗ್ವಿಶ್ಮೆಂಟ್ ಆಫ್ ಎನಿ ರೈಟ್ ಇನ್ ಎ ಕ್ಯಾಪಿಟಲ್ ಅಸೆಟ್.
ಫಾರ್ ಎಕ್ಸಾಂಪಲ್ ಕ್ಯಾನ್ಸಲೇಷನ್, ಫರ್ಫಿಚರ್ ಆಫ್ ಶೇರ್ಸ್ ಅಂತ ಕರಿತೀವಿ. ನಾರ್ಮಲಾಗಿ ಫರ್ಫಿಟೆಡ್ ಆಫ್ ಶೇರ್ಸ್ ಮಾಡಬೇಕಾದಾಗ ಹೆಂಗೆ ನೀವು ಡಿಸ್ಕಸ್ ಮಾಡಿರ್ತೀರ ಅಂದರೆ, ಕ್ಯಾನ್ಸಲ್ ಆಗಿರೋ ಶೇರ್ಸ್ ಅಮೌಂಟ್ ಏನಿರುತ್ತೋ ದಟ್ ವಿಲ್ ಬಿ ಸೆಂಟ್ ಟು ವೇರ್ ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀರಾ. ಸೊ ದಟ್ ವಿಲ್ ಬಿ ಟ್ರೀಟ್ as ವಾಟ್ ಕ್ಯಾಪಿಟಲ್ ಇನ್ ನೇಚರ್. ಅದಕ್ಕೆ ದಟ್ ವಿಲ್ ಬಿ ಆಲ್ಸೋ ಇಟ್ ಇನ್ಕ್ಲೂಡ್ಸ್ ಕ್ಯಾಪಿಟಲ್ ಗೇನಿಗೆ ಬರುತ್ತೆ ಅಂತ ಡಿಸ್ಕಸ್ ಮಾಡೋದು. ನೆಕ್ಸ್ಟ್, ಕಂಪಲ್ಸರಿ ಅಕ್ವಿಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಅಂಡರ್ ಎನಿ ಲಾ. ಫಾರ್ ಎಕ್ಸಾಂಪಲ್ NH ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಥವಾ ರೋಡ್ಸ್ನ ಎಕ್ಸ್ಪ್ಯಾನ್ ಮಾಡಬೇಕಂದಾಗ ಕಂಪಲ್ಸರಿ ಗೌರ್ಮೆಂಟ್ ಏನು ಮಾಡ್ತಾರೆ, ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಕ್ವೈರ್ ಮಾಡಿದಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅದರಿಂದ ಇನ್ಕಮ್ ಏನೇ ಜನ್ರೇಟ್ ಆದರೂ ದಟ್ ಇನ್ಕಮ್ ವಿಲ್ ಬಿ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ, ಅದನ್ನು ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ದಿಸ್ ಆರ್ ನಥಿಂಗ್ ಬಟ್ ವಾಟ್ ಟ್ರಾನ್ಸ್ಫರ್. ಸೊ ಓನರಿಂದ ಗೌರ್ಮೆಂಟ್ ಟೇಕ್ ಓವರ್ ಮಾಡ್ಕೊಳ್ಳೋದು ಟ್ರಾನ್ಸ್ಫರ್ ಅಂತ ಕರಿತೀವಿ. ಕನ್ವರ್ಷನ್ ಆಫ್ ಕ್ಯಾಪಿಟಲ್ ಅಸೆಟ್ ಇಂಟು ಸ್ಟಾಕ್ ಇನ್ ಟ್ರೇಡ್. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಲ್ಯಾಂಡ್ ಇದೆ, ಆ ಲ್ಯಾಂಡಲ್ಲಿ ಏನು ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಅದನ್ನೇನು ಮಾಡ್ತೀನಿ, ಪ್ಲಾಟ್ಸಾಗಿ ಡಿವೈಡ್ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ಸೊ ದಟ್ ಈಸ್ ನಥಿಂಗ್ ಬಟ್ ಸೈಟಾಗಿ ಕನ್ವರ್ಟ್ ಮಾಡಿ ಸೇಲ್ ಮಾಡ್ತೀನಿ. ಸೈಟಾಗಿ ಕನ್ವರ್ಟ್ ಮಾಡಿ ಸೇಲ್ ಮಾಡಬೇಕಾದಾಗ ಅದು ಸ್ಟಾಕ್ ಇನ್ ಟ್ರೇಡಿಗೆ ಬಂದುಬಿಡುತ್ತೆ. ಸೊ ಸ್ಟಾಕ್ ಇನ್ ಟ್ರೇಡ್ ಅಂತ ಬಂದಾಗ ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ, ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ. ಬಟ್ ಕ್ಯಾಪಿಟಲ್ ಅಸೆಟಿಂದ ಸ್ಟಾಕ್ ಇನ್ ಟ್ರೇಡಿಗೆ ನೀವು ಕನ್ವರ್ಟ್ ಮಾಡಬೇಕಾದಾಗ ದಟ್ ವಿಲ್ ಬಿ ಟ್ರೀಟ್ as ವಾಟ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಅಂತ ಬಂತಂದರೆ ದಟ್ ಈಸ್ ನಥಿಂಗ್ ಬಟ್ ವಾಟ್ ಟ್ರಾನ್ಸ್ಫರ್ ಕೇಸ್ನ ನಾವು ಕ್ಯಾಪಿಟಲ್ ಗೇನ್ಸಲ್ಲಿ ಯೂಸ್ ಮಾಡಬೇಕಂತ ಅರ್ಥ. ದಿಸ್ ಇಸ್ ನಥಿಂಗ್ ಬಟ್ ವಾಟ್ ದ ಟ್ರಾನ್ಸ್ಫರ್ ಸೆಕ್ಷನ್ 2 ಸಬ್ಸೆಕ್ಷನ್ 47. ಸೆಕೆಂಡ್ ಪಾರ್ಟ್, ಸೆಕ್ಷನ್ 2 ಸಬ್ಸೆಕ್ಷನ್ 14 ಕ್ಯಾಪಿಟಲ್ ಅಸೆಟ್ ಮೀನ್ಸ್. ನಾನು ಫಸ್ಟ್ ಹೇಳಿದ್ದೀನಿ, ಡೆಫಿನೇಷನ್ ಅಂದಿದ ತಕ್ಷಣ ಡೆಫಿನೇಷನಲ್ಲಿ 3 ಪಾರ್ಟಾಗಿ ಡಿವೈಡ್ ಮಾಡ್ಕೊತೀವಿ. ಒಂದು ಮೀನ್ಸ್ ಇರುತ್ತೆ, ಅಥವಾ ಇನ್ಕ್ಲೂಡ್ಸ್ ಇರುತ್ತೆ, ಅಥವಾ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಅಂತ ಇರುತ್ತೆ ಅಂತ ಹೇಳಿದ್ದೀನಿ, ಲೈಕ್ ದಟ್. ಸೊ ಫಸ್ಟ್ ಡೆಫಿನೇಷನ್ ತೊಗೊಂಡಾಗ ಇನ್ಕ್ಲೂಡ್ಸ್, ಟ್ರಾನ್ಸ್ಫರ್ ಇನ್ಕ್ಲೂಡ್ಸ್ ಅಂತ ಯೂಸ್ ಮಾಡಿದ್ರು. ಈ ಡೆಫಿನೇಷನ್ ತೊಗೊಂಡಾಗ ಕ್ಯಾಪಿಟಲ್ ಅಸೆಟ್ ಮೀನ್ಸ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಕ್ಯಾಪಿಟಲ್ ಅಸೆಟ್ ಅಂದರೆ ಯಾವುದು? ಪ್ರಾಪರ್ಟಿ ಆಫ್ ಎನಿ ಕೈಂಡ್ ಹೆಲ್ಡ್ ಬೈ ಅಸೆಸ್ಸಿ ವೆದರ್ ಆರ್ ನಾಟ್ connected with business or profession. Any security held by foreign institutional investors, FII. These things will be read as what capital asset ಅಂತ ಕರಿತೀವಿ. ಸೊ ನಿಮಗೆ ಶೇರ್ಸ್ ಆಗಿರ್ಬೋದು, ಜ್ಯುವೆಲ್ಲರಿ ಆಗಿರ್ಬೋದು, ಆಫ್ಟರ್ ದಟ್ ಮೂವಬಲ್ ಪ್ರಾಪರ್ಟಿ ಈ ಥರ ಕೇಸ್ನೆಲ್ಲ ಮುಂದಕ್ಕೆ ಡಿಸ್ಕಸ್ ಮಾಡ್ತೀವಿ. ದೆನ್ ಕ್ಯಾಪಿಟಲ್ ಅಸೆಟ್ ಯಾವುದಾದ್ರು ಇನ್ಕ್ಲೂಡ್ ಆಗಿರಲ್ಲ. ಕ್ಯಾಪಿಟಲ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್. ಫಸ್ಟ್ ಒನ್ ಇಸ್ ಸ್ಟಾಕ್ ಇನ್ ಟ್ರೇಡ್. ಕ್ಯಾಪಿಟಲ್ ಅಸೆಟ್ಟಿಂದ ಸ್ಟಾಕ್ ಇನ್ ಟ್ರೇಡ್ ಕನ್ವರ್ಟ್ ಮಾಡಬೇಕಾದಾಗ ದಟ್ ಕ್ಯಾಪಿಟಲ್ ಅಸೆಟ್ನ ನಾವು ಟ್ರಾನ್ಸ್ಫರ್ ಅಂತ ಟ್ರೀಟ್ ಮಾಡ್ತೀವಿ. ಸ್ಟಾಕ್ ಇನ್ ಟ್ರೇಡ್ ಆದಮೇಲೆ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ಅದು ಕ್ಯಾಪಿಟಲ್ ಅಸೆಟ್ಗೆ ಬರಲ್ಲ. ಆ್ಯಂಡ್ ಮೂವಬಲ್ ಪರ್ಸ್ನಲ್ ಪ್ರಾಪರ್ಟಿ, ಫಾರ್ ಎಕ್ಸಾಂಪಲ್ ಪರ್ಸ್ನಲ್ ಕಾರ್ ಇಟ್ಕೊಂಡಿರ್ತೀರಾ, ಪರ್ಸ್ನಲ್ ಫರ್ನಿಚರ್ ಇರುತ್ತೆ. ಸೊ ಅಂತಂದು ನೀವು ಸೇಲ್ ಮಾಡಿದ್ರೆ ಅದನ್ನು ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡೋಕ್ಕಾಗಲ್ಲ, ಅಂತಂದು ಕ್ಯಾಪಿಟಲ್ ಅಸೆಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಒನ್ ಬೈ ಒನ್ ಡಿಸ್ಕಸ್ ಮಾಡ್ಬೋದು. ನೆಕ್ಸ್ಟ್ ಹೋಗ್ತಾ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ನೀವು ನಾರ್ಮಲಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿಂದ ಓದಬೇಕಾದಾಗ, ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಮ್ ಪರ್ಸ್ಪೆಕ್ಟಿಂದ ನೋಡಬೇಕಾದಾಗ ಕ್ಯಾಪಿಟಲ್ ಗೇನ್ಸ್ನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊತೀವಿ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಈ 2 ಕೇಸ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಈ 2 ಕ್ಯಾಟಗರಿಯಿಂದಲೇ ನಿಮಗೆ 14 ಮಾರ್ಕ್ಸ್ 6 ಮಾರ್ಕ್ಸ್ ಕ್ವಶನ್ಸ್ ಕಂಪಲ್ಸರಿ ಬರೋದು ಬೆಂಗಳೂರು ಯೂನಿವರ್ಸಿಟಿ ಪರ್ಸ್ಪೆಕ್ಟಿವ್. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಏನಂತ ಅರ್ಥ ಮಾಡ್ಕೊಬೇಕು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಏನಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಶಾರ್ಟ್ ಟರ್ಮ್ ಬಗ್ಗೆ ವಿಲ್ ಡಿಸ್ಕಸ್ ಆ್ಯಂಡ್ ಲಾಂಗ್ ಟರ್ಮ್ ಬಗ್ಗೆ ಡಿಸ್ಕಸ್ ಮಾಡಿ ವಿಲ್ ಸ್ಟಾರ್ಟ್ ವಿತ್ ಪ್ರಾಬ್ಲಮ್. ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಪ್ರಾಬ್ಲಮ್ ಇನ್ಕ್ಲೂಡ್ ಮಾಡಿ ಐ ವಿಲ್ ಪೋಸ್ಟ್. ಥ್ಯಾಂಕ್ ಯು. ಪ್ರೀವಿಯಸ್ 2 ಪಾರ್ಟಲ್ಲಿ ಇಂಟ್ರೊಡಕ್ಷನ್ ಅಬೌಟ್ ಕ್ಯಾಪಿಟಲ್ ಗೇನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಬಿಫೋರ್ ಮೂವಿಂಗ್ ಟು ದ ಪ್ರಾಬ್ಲಮ್ ಆ್ಯಂಡ್ ಸೊಲ್ಯೂಷನ್ ಫಾರ್ ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಮಿನೇಷನ್, ಫಸ್ಟ್ we should understand the type of capital asset. ಕ್ಯಾಪಿಟಲ್ ಅಸೆಟ್ನ ಯಾವ ಥರ ಪರ್ಸ್ಪೆಕ್ಟಿವ್ನ ಡಿವಿಷನ್ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು. ಫಸ್ಟ್ ಪಾರ್ಟ್, ಲಿಸ್ಟೆಡ್ ಸೆಕ್ಯೂರಿಟೀಸ್, UTI ಆರ್ ಈಕ್ವಿಟಿ ಓರಿಯೆಂಟೆಡ್ ಫಂಡ್ ಆರ್ ಝೀರೋ ಕೂಪನ್ ಬಾಂಡ್ಸ್. ಇಫ್ ದ ಪರ್ಸನ್ ಹೋಲ್ಡ್ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಅನ್ ಅಸೆಟ್, ಇಂಥದ್ದನ್ನ ನಾವು ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರಿತೀವಿ. ಫಿನಾನ್ಷಿಯಲ್ ಅಸೆಟ್ಸ್ನ ಲೆಸ್ ದ್ಯಾನ್ 12 ಮಂತ್ಸ್ಗಿಂತ ಹೋಲ್ಡ್ ಮಾಡಿದರೆ ಅಂಥ ಅಸೆಟ್ಸ್ನ ಶಾರ್ಟ್ ಟರ್ಮ್ ಅಸೆಟ್ಸ್ ಅಂತ ಕರಿತೀವಿ. ಅದರಿಂದ ಏನಾದರೂ ಗೇನ್ ಬಂತಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಫ್ ದ ಪರ್ಸನ್ ಹೋಲ್ಡ್ಸ್ ಮೋರ್ ದ್ಯಾನ್ 12 ಮಂತ್ಸ್, ಸೊ ಅದರಿಂದ ಏನಾದರೂ ಗೇನ್ ಬಂತಂದರೆ ಸೇಲ್ ಮಾಡಿದಾಗ ದಟ್ ವಿಲ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಸ್ಟೇ ಡೆಫಿನೇಷನಲ್ಲಿ ನೋಡಬೇಕಾದಾಗ ಟ್ರಾನ್ಸ್ಫರ್ನ ಕೇಸ್ ನೋಡಿದ್ವಿ. ಟ್ರಾನ್ಸ್ಫರ್ ಅಂದರೆ ಏನು, ಸೇಲ್, ಎಕ್ಸ್ಚೇಂಜ್, ರಿಲಿಂಗ್ವಿಶ್ಮೆಂಟು ಅನ್ನೋ ಕಾನ್ಸೆಪ್ಟಲ್ಲಿ ಓದಿದ್ವಿ. ಸೊ ನಾರ್ಮಲಾಗಿ ಒಬ್ಬ ಪರ್ಸನು ಒಂದು ಸೆಕ್ಯೂರಿಟೀಸ್ನ, ಲಿಸ್ಟೆಡ್ ಸೆಕ್ಯೂರಿಟೀಸ್ ಮೀನ್ಸ್ ದ ಸೆಕ್ಯೂರಿಟಿ ವಿಚ್ ಇಸ್ ಲಿಸ್ಟೆಡ್ ಇನ್ ಸ್ಟಾಕ್ ಎಕ್ಸ್ಚೇಂಜಸ್, ಕಂಪನಿ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರುತ್ತಲ್ಲ ಅಂಥ ಸೆಕ್ಯೂರಿಟೀಸ್ ಅಥವಾ UTI ಅಥವಾ ಈಕ್ವಿಟಿ ಓರಿಯೆಂಟೆಡ್ ಫಂಡ್, ಝೀರೋ ಕೂಪನ್ ಬಾಂಡ್ಸ್, ಇಂಥದ್ದನ್ನ ಅವನು 12 ತಿಂಗಳಕ್ಕಿಂತ ಕಮ್ಮಿ ಹೋಲ್ಡ್ ಮಾಡಿ ಅದರ ಸೇಲ್ ಮಾಡಿದಾಗ ಬರೋ ಗೇನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. 50 ಮೋರ್ ದ್ಯಾನ್ 12 ಮಂತ್ಸ್ ಹೋಲ್ಡ್ ಮಾಡಿ ಅದಾದಮೇಲೆ ಸೇಲ್ ಮಾಡಿದ್ರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಇಸ್ ಡಿಪ್ರಿಷಿಯಬಲ್ ಅಸೆಟ್.
ಯಾವಾಗಲೂ ಇನ್ಕಮ್ ಟ್ಯಾಕ್ಸ್ ಪರ್ಸ್ಪೆಕ್ಟಿವ್ ನೋಡಬೇಕಾದಾಗ ಡಿಪ್ರಿಸಿಯೇಷನ್ ವಿಲ್ ಬಿ ಚಾರ್ಜ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡಲ್ಲಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ಕೊಂಡು ಹೋಗ್ತೀವಿ. ಸೊ ಯಾವುದೇ ಡಿಪ್ರಿಷಿಯಬಲ್ ಅಸೆಟ್ ತೊಗೊಂಡಾಗ ಇಟ್ ಇಸ್ ಆಲ್ವೇಸ್ ಶಾರ್ಟ್ ಟರ್ಮ್ ಅಂತಲೇ ಟ್ರೀಟ್ ಮಾಡಬೇಕು. ಸೊ ಅದನ್ನು ಶಾರ್ಟ್ ಟರ್ಮ್ ಅಂತಲೇ ಟ್ರೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಒಂದು ಮೋಟಾರ್ ಕಾರ್ ಹೋಲ್ಡ್ ಮಾಡಿಟ್ಕೊಂಡಿರ್ತಾನೆ. ಸೊ ಅದಕ್ಕೆ ರಿಟರ್ನ್ ಆನ್ ವ್ಯಾಲ್ಯೂ ಅಂತ ಕೊಟ್ಟಿರ್ತಾರೆ. ಸೊ ಅದು ಡಿಪ್ರಿಷಿಯಬಲ್ ಅಸೆಟ್ ಆಗಿರುತ್ತೆ. ಅದನ್ನು ಶಾರ್ಟ್ ಟರ್ಮ್ ಅಂತಲೇ ಟ್ರೀಟ್ ಮಾಡಬೇಕು. ಶಾರ್ಟ್ ಟರ್ಮ್ ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಲಿಸ್ಟೆಡ್ ಸೆಕ್ಯೂರಿಟೀಸ್ಗೆ 12 ಮಂತ್ಸ್ ಅಂದರೆ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ ಅಂತ ಬಂದಾಗ ಆರ್ ಇಮ್ಮೂವಬಲ್ ಪ್ರಾಪರ್ಟಿ, ಎಕ್ಸಾಂಪಲ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಇಫ್ ದ ಪರ್ಸನ್ ಹೋಲ್ಡ್ಸ್ ಲೆಸ್ ದ್ಯಾನ್ 24 ಮಂತ್ಸ್, 24 ತಿಂಗಳ ಒಳಗಡೆ ಅದನ್ನು ಸೇಲ್ ಮಾಡಿದ್ರೆ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ವಾಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇಫ್ ಇಟ್ ಇಸ್ ಮೋರ್ ದ್ಯಾನ್ 24 ಮಂತ್ಸ್ ಆಗಿದ್ದರೆ ದಟ್ ವಿಲ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅದರಿಂದ ಗೇನ್ ಬಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. 24 ಮಂತ್ಸ್ ಒಳಗಡೆ ಅವ್ನು ಸೇಲ್ ಮಾಡಿದಾಗ ಬರೋ ಗೇನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಪಾರ್ಟ್ ಇಸ್ ನಥಿಂಗ್ ಬಟ್ ಈ 3 ಕ್ಯಾಟಗರಿಗೆ ಬರದೇ ಇರೋ ಅಸೆಟ್ಸ್ನ ಅದರ್ ಕ್ಯಾಪಿಟಲ್ ಅಸೆಟ್ ಅಂತ ಟ್ರೀಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅನ್ಲಿಸ್ಟೆಡ್ ಡಿಬೆಂಚರ್ ಆಗಿರ್ಬೋದು, ಜ್ಯುವೆಲ್ಲರಿ ಆಗಿರ್ಬೋದು, ಲೈಕ್ ದಟ್. ಇಫ್ ದಿಸ್ ಪರ್ಟಿಕ್ಯುಲರ್ ಅಸೆಟ್ ಇಫ್ ದ ಪರ್ಸನ್ ಇಸ್ ಹೋಲ್ಡ್ ಲೆಸ್ ದ್ಯಾನ್ 36 ಮಂತ್ಸ್, ಅದರಿಂದ ಏನಾದರೂ ಸೇಲ್ ಮಾಡಿದಾಗ ಗೇನ್ ಬಂದರೆ ಅಂಥದ್ದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಅಂಥ ಅಸೆಟ್ನ ಶಾರ್ಟ್ ಟರ್ಮ್ ಅಸೆಟ್ ಅಂತ ಕರಿತೀವಿ, ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. ಇಫ್ ದ ಪರ್ಸನ್ ಹೋಲ್ಡ್ಸ್ ಮೋರ್ ದ್ಯಾನ್ 36 ಮಂತ್ಸ್ ದಟ್ ಪರ್ಟಿಕ್ಯುಲರ್ ಅಸೆಟ್ ವಿಲ್ ಬಿ ಟ್ರೀಟೆಡ್ ಆಸ್ ವಾಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್. ಅದರಿಂದ ಗೇನ್ ಬಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಫಸ್ಟ್ ಈ 4 ಪಾರ್ಟ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ಮಾಡಬೇಕಾದಾಗ ವೆದರ್ ದಟ್ ಪರ್ಟಿಕ್ಯುಲರ್ ಕ್ಯಾಪಿಟಲ್ ಅಸೆಟ್ ಇಸ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಅಂತ ಈಸಿಯಾಗಿ ಅರ್ಥ ಆಗುತ್ತೆ.